ನಮ್ಮ ಪ್ರಜಾಕೀಯ ಎಮ್ಮೆ ಮೇಯ್ಸೋದು ಒಂದೇ ಅಲ್ಲ, ಎಮ್ಮೆಲ್ಲೇನು ಹೆಂಗ್ ಆಗ್ಬೇಕು ಅಂತ ತೋರ್ಸ್ಕೊಂಡ್ ಕೊಟ್ಟಿದೆ. ಹಂಗಾಗಿ ನೋಡಿ, ಈ ಎಮ್ಮೆಗೆ ಮೂಗ್ದಾರ ಇಟ್ಟಿದೀವಿ. ನಾವ್ ಹೇಳಿದ್ರೆ ಟಕ್ ಅಂತ ನಾವ್ ಎಳ್ದಿದ್ ಕಡೆ ಬರುತ್ತೆ. ಹಂಗಾಗಿ ನಾವು ಎಮ್ಮೆಲ್ಲೆಗೂನು ರೈಟ್ ಟು ರಿಕಾಲ್ ಅನ್ನೋ ಮೂಗ್ದಾರ ಇಕ್ಬೇಕು. ಅಂದ್ರೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವನ್ನ ತೆಗ್ದಾಕಂತ ಒಂದು ವ್ಯವಸ್ಥೆ ನಮ್ಮ ಪ್ರಜಾಕೀಯದಲ್ಲಿದೆ. ಹಾಗಾಗಿ ಒಂದ್ಸರಿ ಆ ಪ್ರಜಾಕೀಯ www.prajakiya.org ವೆಬ್ಸೈಟ್ಗೆ ಲಾಗಿನ್ ಮಾಡಿ ನೋಡಿ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬಿಡ್ತೈತೆ, ಹೌದಪ್ಪ ಈ ತರ ವ್ಯವಸ್ಥೆನೂ ಇದೆಯಾ. ನಮಗೆ 100% ಜನಗಳಿಗೆ ಬೇಕಾಗಿರೋ ಅಂತ ವ್ಯವಸ್ಥೆ ನಮ್ಮ ಪ್ರಜಾಕೀಯದಲ್ಲೇ ಇರೋದು. ಹಾಗಾಗಿ ನೋಡಿ ಒಂದ್ಸರಿ. ಏನು ಇಲ್ಲ, ಎಮ್.ಎಲ್.ಎ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲೂ ಹೋಗಕ್ಕಲ್ಲ. ಈ ವ್ಯವಸ್ಥೆಲಿ ನಮ್ಮ ಕೈಗೆ ಸಿಗ್ಲೇಬೇಕು. ಯಾಕಂದ್ರೆ ನಾವು ಎಲೆಕ್ಟ್ ಮಾಡಿದ್ರೆ ಮಾತ್ರನೇ ಅವನು ಎಮ್.ಎಲ್.ಎ ಆಗಕ್ ಸಾಧ್ಯ. ಮತ್ತೆ ಪ್ರತಿಯೊಬ್ರು ಮನ್ಸಲ್ಲಿ ತಿಳ್ಕೊಳ್ಳಿ, ಎಮ್.ಎಲ್.ಎ ಅದನು ಅವನು ನಮ್ಮ ಕೆಲ್ಸಗಾರ. ದಯವಿಟ್ಟು ಅದನ್ನ ನಮ್ಮ ಮನಸ್ಸಲ್ಲಿ ಅಳವಡಿಸ್ಕೊಳ್ಳಿ. ಹಾಗಾಗಿ ಏನು ಕಷ್ಟ ಇಲ್ಲ. ಎಮ್.ಎಲ್.ಎ ಮೂಗ್ದಾರ ಇಕ್ಕಿದೀವಿ ಅಂದ್ರೆ ಎಮ್ಮೆನ ಎಷ್ಟು ನೀಟಾಗಿ ಮೇಯಿಸ್ಬೋದೋ ಎಮ್.ಎಲ್.ಎ ಹತ್ರನೂ ಅಷ್ಟೇ ನೀಟಾಗಿ ಕೆಲಸ ಮಾಡಿಸ್ಬೋದು. ಹಂಗಾಗಿ ಪ್ರಜಾಕೀಯ ಒಂದ್ಸರಿ ಕೇಳಿ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಹೌದಾ, ಈ ತರ ವ್ಯವಸ್ಥೆ ಇದ್ದು ನಮ್ದೇ ಟ್ಯಾಕ್ಸ್ ದುಡ್ಡು ನಮ್ಗೆ ಇಷ್ಟೊಂದು ಬಂದ್ರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಇದಾಗುತ್ತೆ. ಸ್ವಲ್ಪ ಸ್ವಾರ್ಥ ಮನ್ಸು ಬಿಟ್ಟು ವಿಶಾಲ ಹೃದಯದಿಂದ ನೋಡಿ. ನಾನೊಬ್ನೇ ಅಲ್ಲ, ಈ ದೇಶದಲ್ಲಿ ಎಲ್ಲಾರು ಚೆನ್ನಾಗಿರ್ಬೇಕು ಅನ್ನೋದೊಂದು ಮನಸ್ಥಿತಿಯಿಂದ ನೋಡಿ. ಪ್ರತಿಯೊಂದು ಚೆನ್ನಾಗಿರುತ್ತೆ. ಜೈ ಪ್ರಜಾಕೀಯ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋ